ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗಿದ್ಮೇಲೆ ನಾವು ಇವಾಗ ಮಾರ್ಗಟೈಮ್ ಬೇಕು ಅಂತಂದರೆ ಇವಾಗ ಇನ್ನೂ ಬಿತ್ತನೆ ಶುರು ಮಾಡಿಲ್ಲ. ಇದಕ್ಕೆ ಸೂಕ್ತ ಕಾಲ ನಾವೆಲ್ಲರೂ ಯಾರು ಇನ್ನೂ ಮಣ್ಣು ಪರೀಕ್ಷೆ ಮಾಡಿಸಿ ನಮ್ಮ ಜಮೀನನ್ನು ಮಣ್ಣು ಪರೀಕ್ಷೆ ಮಾಡಿಸಿ ನಿಮಗೆ ಒಂದು ವಾರದಲ್ಲಿ ಕೊಟ್ಟು ನಾವೇ ಕೊಡ್ತೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಲ್ಯಾಬ್ರೇಟರಿ ಇದೆ, ಪ್ರಯೋಗಾಲಯ ಇದೆ. ನೀವು ಶಾಂಪಲ್ ತಗೊಂಡು ನಮ್ಮ ಪ್ರಯೋಗಗಳಿಗೆ ಕೊಟ್ಟರೆ ನಿಮಗೆ ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ತೀವಿ. ಆ ರಿಪೋರ್ಟ್ ಆದಾಗ ನೀವು ಕೊಡ್ಬೋದು. ಹಾಗೆ ಮಷಿನ್ಸ್ ಇದ್ದಾವೆ. ಸೊ ಏನು ಮಾಡಬೇಕು, ಬರೀ ಮೇಲೆ ಇರ್ತಕ್ಕಂಥ ಒಂದು ಪ್ರಾಥಮಿಕ ಸಂಸ್ಕರಣೆ, ಒಂದು ಜಸ್ಟ್ ಮಿಲೆಟ್ ಸಿರಿಧಾನ್ಯಗಳನ್ನು ಕ್ಲೀನಾಗಿ ಕ್ಲೀನ್ ಮಾಡಿ, ಯಾವುದೇ ರೀತಿಯ ಕಲ್ಲು ಮಣ್ಣು ಮತ್ತು ಯಾವುದೇ ರೀತಿಯ ಕಸ ಇರದೇ ರೀತಿ ಕ್ಲೀನ್ ಮಾಡಿ ಅದನ್ನು ಮಷಿನ್ಗೆ ಹಾಕಿ ಅದರಲ್ಲಿ ಇರ್ತಕ್ಕಂಥ ಒಂದು ಮೇಲ್ಗಡೆ ಇರ್ತಕ್ಕಂಥ ಒಂದು ಹೊಟ್ಟನ್ನು ತೆಗೆದು ಅದನ್ನು ನೀವು ಪ್ಯಾಕ್ ಮಾಡಿ ಮಾರಿದ್ರೆ ಬರೀ 1 kg ಸಾಮೆಗೆ 100-120 ರೂಪಾಯಿ ತನಕ ಅವರು ರೇಟ್ ಹಾಕಿದ್ದಾರೆ. ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಈ ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನ ಪ್ರೋಗ್ರಾಮು 2025 ಮೇ 29ರಿಂದ ಜೂನ್ 15ರ ತನಕ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಬಿತ್ತೋಕ್ಕಿಂತ ಪೂರ್ವದಲ್ಲಿ ರೈತರಿಗೆ ಕೃಷಿ ಮತ್ತು ಬಿತ್ತುವ ತಾಂತ್ರಿಕತೆಗಳು, ಮುಂಗಾರು ಬೆಳೆಗಳ ಬಗ್ಗೆ ಮಾಹಿತಿ ಹಾಗೂ ವಿವಿಧ ಬೆಳೆಗಳ ಬಿತ್ತನೆ ಪೂರ್ವದಲ್ಲಿ ಮಣ್ಣು ಪರೀಕ್ಷೆ ಬಗ್ಗೆ, ಮಣ್ಣು ಆರೋಗ್ಯದ ಬಗ್ಗೆ ಮತ್ತು ಬಿತ್ತುವಾಗ ತಾಂತ್ರಿಕತೆ ಬಳಕೆ ಬಗ್ಗೆ ಮತ್ತು ಬೀಜೋಪಚಾರ ಮಾಡುವ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಎಲ್ಲ ಗ್ರಾಮ ರೀತಿಗೆ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ICR ಕೂಡ ಇದರಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಕೃಷಿ ಮುಂಗಾರು ಬಿತ್ತನೆ ಕಾರ್ಯಕ್ರಮ ಚಾಲುವಾಗಿರೋದ್ರಿಂದ ಪ್ರಪ್ರಥಮವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಇಡೀ ಗ್ರಾಮ ಪಂಚಾಯತಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಮಣ್ಣು ಪರೀಕ್ಷೆ, ಬೆಳೆಗಳಿಗೆ ಕೀಟಗಳ ರಕ್ಷಣೆ ಬಗ್ಗೆ ಮತ್ತು ಆಹಾರ ಧಾನ್ಯಗಳ ಬಗ್ಗೆ ಸವಿಸ್ತಾರವಾಗಿ ವಿಜ್ಞಾನಿಗಳು ಸಹಿತ ಬಂದು ಈ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿ ವರ್ಗದವರೊಂದಿಗೆ ರೈತರ ಜೊತೆ ಒಂದು ಸಂವಾದದ ರೀತಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು. ಆಟವಾಡುತ್ತಿರುವ ದಿನೇಶ್ ಗುಂಡೂರಾವ್ಗೆ ಔಷಧಿಗಳನ್ನ ಕೊಡ್ತಾ ಇದ್ರೆ ಗುಂಡೂರಾಯರಿಗೆ ಏನ್ ಬೇಜಾರು? ಆಸ್ಪತ್ರೆ ಒಳಗಿದ್ರೆ, ಸರ್ಕಾರಿ ಆಸ್ಪತ್ರೆ ಒಳಗಿದ್ರೆ ನಿಮಗೆ ಏನ್ ಕಣ್ ಕುಕ್ಕುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಇದು 2 ಉದ್ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಒಂದು ಮೆಡಿಕಲ್ ಮಾಫಿಯಾಗಿ ಬಂದಿದ್ದಾರೆ, ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳ ಹತ್ರ ನರೇಂದ್ರ ಮೋದಿ ಅವರ ಫೋಟೋ ಅವ್ರ ಕಣ್ಣು ಹೋಗ್ತಾ ಇದೆ. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಉಳಿಸಿ. ವಿದ್ಯಾಭ್ಯಾಸ ಖಾಸಗೀಕರಣ ಪಡೆಯುವುದನ್ನು ನಿಲ್ಲಿಸಬೇಕು. ಸಾವಿರಾರು ಪ್ರಾಥಮಿಕ ಶಾಲೆಗಳು ಮಕ್ಕಳಿಲ್ಲದೆ ಪ್ರತಿ ವರ್ಷ 5 ಮಕ್ಕಳು 6 ಮಕ್ಕಳಿಗೆ ಬಂದಿದ್ದಾರೆ.
ಹಾಗೂ ಸಾವಿರಾರು ಪ್ರಾಥಮಿಕ ಶಾಲೆಗಳು ಕಟ್ಟಡಗಳು ಶಿಥಿಲವಾಗ್ತಿದ್ದಾವೆ. ಒಂದು ಶಾಲೆಗಳು ಸರ್ಕಾರಿ ವ್ಯವಸ್ಥೆ ಸರಿ ಇಲ್ಲ. ಸಾವಿರಾರು ಖಾಸಗಿ ಶಾಲೆಗಳ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು ಆಗ್ತಾಯಿದ್ದಾವೆ. ಏನು ವಿದ್ಯಾಭ್ಯಾಸ ಖಾಸಗೀಕರಣಗಳು ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ನಾವು ಈ ವರ್ಷ ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಉಳಿಸಿ ಅಭಿಯಾನ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನು ಪ್ರತಿ ಮಂಡಲ ಪಂಚಾಯತಿಗೊಂದು ಒಂದೇ ಸೂರಿನಡಿ LKG ಇಂದ ಹಿಡಿದು 10ನೇ ತರಗತಿವರೆಗೆ ಎಲ್ಲ ಮಕ್ಕಳುಗಳಿಗೆ ಒಂದು ವಿದ್ಯಾಭ್ಯಾಸದ ವ್ಯವಸ್ಥೆ ಆಗಬೇಕು. ನಾವು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಆದರೆ ನಾವು ಓದೋಕ್ಕಿಂತನೂ ಇವಾಗ ತುಂಬ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತಾನೆ ಇದ್ದಾರೆ. ಎಲ್ಲ ಸೌಕರ್ಯಗಳು ಕಡಿಮೆ ಆಗಿದೆ ಮತ್ತು ಎಜುಕೇಷನ್ ಸಿಸ್ಟಮ್ ಎಲ್ಲ ಕಡೆನೂ ಚೆನ್ನಾಗಿದೆ. ಪ್ರೈವೇಟ್ ಎಜುಕೇಷನ್ ಚೆನ್ನಾಗಿದೆ ಅಂತಲೇ ಪ್ರೈವೇಟ್ ಸ್ಕೂಲ್ಗಳಿಗೆ ಆಗ್ತಾ ಇದ್ದಾರೆ ಮಕ್ಕಳುಗಳನ್ನ, ಆದರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಆಗ್ತಾ ಇಲ್ಲ. ಶಿಕ್ಷಣಾಧಿಕಾರಿಗಳು ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಯುತ್ತೆ. ಮಂಡ್ಯ ಸಂಜೆ ಸರ್ಕಲಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮಾತೃಭೂಮಿ ವೃದ್ಧಾಶ್ರಮ ಏನು ನಮ್ಮ ಜೈ ನಾಗಣ್ಣವರು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಒಂದು ಬೆಂಬಲ ಕೊಡುವಂಥದ್ದನ್ನ ನಾವು ಮಾಡಿದ್ದೀವಿ. ಜೊತೆಗೇನು ಸರ್ಕಾರಿ ಶಾಲೆ ಉಳಿಯಬೇಕು ಅನ್ನೋ ಅಭಿಯಾನ ನಡೀತಾ ಇದೆ, ಅದು ಸಾರ್ವಜನಿಕವಾಗಿ ಮತ್ತು ನಮ್ಮ ಅಪ್ಪಟ ಕನ್ನಡದ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಆದರೆ ಇವತ್ತು ಸರ್ಕಾರ ಗುಣಮಟ್ಟದ ಎಲ್ಲ ಸವಲತ್ತುಗಳನ್ನ ಕೊಡ್ತಾ ಇದೆ, ಇನ್ನೂ ಕೊಡಬೇಕು. ದಿನೇ ದಿನೇ ನಶಿಸ್ತಾ ಇದೆ. ಕಾರಣ ಅಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ದೊರೆಯದ ಕಾರಣ ಇವತ್ತು ಏನು ಸಾರ್ವಜನಿಕರು ಈ ಕಾನ್ವೆಂಟ್ ಇಂಥ ಒಂದು ಶಾಲೆಗಳಿಗೆ, ಪ್ರೈವೇಟ್ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಬೇಕು. ಅದರಿಂದ ಜನಕ್ಕೆ ಭಾಳ ಅನುಕೂಲವೂ ಆಗ್ತದೆ. ಸರ್, ನಾವು ಇವತ್ತು ಗೌರ್ಮೆಂಟ್ ಗೋಶಾಲೆಗೆ ವಿಸಿಟ್ ಮಾಡಿದ್ವಿ. ಅಲ್ಲೇ ಭಾಳ ವ್ಯವಸ್ಥೆ ಭಾಳ ಕೆಟ್ಟೈತೆ ಸರ್. ಅಲ್ಲಿ ಆಕಳುಗಳಿಗೆ ಕರೆಕ್ಟಾಗಿ ನಿಲ್ಲಕ್ಕೆ ಜಾಗನೇ ಇಲ್ಲ. ಆಮ್ಯಾಕೆ ಮಳೆ ಬಂದ್ರೆ ತೊಯ್ಸ್ಕೊಂಡು ಹಂಗೆ ರಾಡಿ ಒಳಗೆ ಅದಾವೆ ಸರ್ ಆಕಳುಗಳು. ಈಗ ಒಂದು 3-4 ಆಕಳ ಸತ್ತಾವೆ ಸರ್. ಅವ್ನು ನೋಡಿ ಭಾಳ ಕೆಟ್ಟ ಅನ್ನಿಸ್ತದೆ. ಸತ್ರೂ ಅವಕ್ಕೆ ಮಣ್ಣು ಮಾಡಿಲ್ಲ ಅವರು, ಒಂದು ತೆಗ್ನಾಗ ಹಂಗೆ ಹಾಕ್ಯಾರ. ಅದನ್ನು ನೋಡಿ ಭಾಳ ಬೇಜಾರಾಯ್ತು. ಆಮ್ಯಾಕೆ ಅಲ್ಲಿ ಫಂಡ್ಸ್ ಇರ್ತೈತೆ ಸರ್ ಗೌರ್ಮೆಂಟ್ ಕಡೆ, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಅದಕ್ಕೆ ಶೆಡ್ ಗಿಡ್ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಸರ್. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು ಸರ್, ಹೋದ ವರ್ಷವೂ ಅವಾಗೂ ಹೇಳಿದ್ವಿ ನಾವು, ಬಟ್ ಯಾರೂ ಏನೂ ಅದು ಕ್ರಮ ತೊಗೊಂಡಿಲ್ಲ ಇನ್ನೂವರೆಗೂ. ಈಗ ಮತ್ತೆ ಸಹಾಯಕತ್ತವೆ ಸರ್. ಹೀಗಾಗಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ, ಅವನ್ನ ಸರಿ ಇದ್ದಂಗೆ ಅವಕ್ಕೆ ಶೆಡ್ಡು, ಆಮ್ಯಾಕೆ ಇಡಕ್ಕೆ ಜಾಗ, ಆಮ್ಯಾಕೆ ಮೇವಿಂದು ವ್ಯವಸ್ಥೆ ಮಾಡಿರಿ ಅಂತೇಳಿ. ಯಾಕಂದ್ರೆ ಊಟ ಇಲ್ಲಾರ್ದೂ ಕೆಲವೊಂದು ಊಟದ ಕೊರತೆ ಇಲ್ಲಿಂತ್ರನೂ ಸಹಾಯಕತ್ತವೆ. ಯಾಕಂದ್ರೆ ಬರೀ ಡ್ರೈ ಪೌಡರ್ ಅಷ್ಟು ಹಾಕಾಕತ್ತಾರೆ ಸರ್. ಸೊ ವೆಟ್ ಪೌಡರ್ ಇಲ್ಲ, ಅಲ್ಲೇ ಹಸಿ ಮೇವು ಏನೂ ಇಲ್ಲ. ಸೊ ಅದನ್ನು ವ್ಯವಸ್ಥೆ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.